ನಮಸ್ಕಾರ ವೀಕ್ಷಕರೇ, ಬೆಂಗಳೂರಿನಲ್ಲಿ ಅಕ್ರಮ ಲೇಔಟ್ಗಳ ಹಾವಳಿ ಮಿತಿ ಮೀರಿದೆ. ಮಧ್ಯಮ ವರ್ಗದ ಕುಟುಂಬದ ಜನರನ್ನ ಟಾರ್ಗೆಟ್ ಮಾಡಿರುವಂತಹ ಈ ಲೇಔಟ್ ದಂಧೆಕೋರರು ಅಕ್ರಮವಾಗಿ ಇರುವಂತಹ ಲೇಔಟ್ಗಳನ್ನು, ಗ್ರೀನ್ ಬೆಲ್ಟಲ್ಲಿ ಇರುವಂತಹ ಲೇಔಟ್ಗಳನ್ನು, ಕೃಷಿ ಜಮೀನುಗಳಲ್ಲಿ ಇರುವಂತಹ ಲೇಔಟ್ಗಳನ್ನು, ಅಂದರೆ ಈ ಸ್ವಂತ ಮನೆಯ ಕನಸನ್ನು ಏನು ಇಟ್ಕೊಂಡಿರ್ತಾರೆ ಜನ, ಇವರನ್ನು ಯಾಮಾರಿಸಿ ತಮ್ಮ ದಂಧೆಯನ್ನು ಮಾಡ್ತಾರೆ. ಈ ಕೃಷಿ ಜಮೀನಿನಲ್ಲಿ ಏನು ಇವರು ರೆವಿನ್ಯೂ ಲೇಔಟ್ ಮಾಡ್ತಾರಲ್ಲ, ಈ ಲೇಔಟ್ ಅಂದರೆ ಏನು ದೊಡ್ಡ ಲೇಔಟ್ಗಳಂತಲ್ಲ. ಇವ್ರೇನು ಮಾಡ್ತಾರೆ, ಒಂದು ರಸ್ತೆಗಳನ್ನು ನಿರ್ಮಾಣ ಮಾಡಿ ಅದಕ್ಕೇನೋ ಕರೆಂಟ್ ಬಂದಿರುತ್ತೆ, ಕಂಬ ಬಂದಿರುತ್ತೆ, ಕರೆಂಟ್ ಬಂದಿರುತ್ತೆ ಇಲ್ವೋ ಗೊತ್ತಿಲ್ಲ, ಅದನ್ನೆಲ್ಲ ತೋರಿಸ್ಬಿಟ್ಟು ಈ ಥರದ ಒಂದು ಲೇಔಟ್ಗಳಲ್ಲಿ ಮಧ್ಯಮ ವರ್ಗದ ಜನರನ್ನು ಸೆಳೆದು ಒಂದು 15ರಿಂದ 20 ಲಕ್ಷಕ್ಕೆ ನಿಮ್ಗೊಂದು ಸೈಟ್ ಸಿಗುತ್ತೆ, ಅಂದರೆ ಒಂದು 12 ಲಕ್ಷದಿಂದ 20 ಲಕ್ಷದವರೆಗೂ ನಿಮ್ಗೊಂದು ಸೈಟ್ ಸಿಗುತ್ತೆ ಅಂತ ಇವರಿಗೆ ಆಸೆ ತೋರಿಸಿ ಇವರಿಗೆ ಆ ಲೇಔಟ್ಗಳಲ್ಲಿ ಸೈಟ್ಗಳನ್ನು ರಿಜಿಸ್ಟರ್ ಮಾಡಿಕೊಡ್ತಾರೆ. ಕಾನೂನು ಪ್ರಕಾರವಾಗಿ ಈ ರೀತಿಯ ಕೃಷಿ ಜಮೀನಿನಲ್ಲಿ ಲೇಔಟ್ಗಳನ್ನು ನಿರ್ಮಾಣ ಮಾಡೋದು ತಪ್ಪು, ಅಪರಾಧ. ಹಾಗೆ ಮಾಡಿದರೆ ಅದು ಅಕ್ರಮ. ಆ ಲೇಔಟ್ಗಳಲ್ಲಿರುವಂತಹ ಸೈಟ್ಗಳನ್ನು ಈ ಬೇರೆಯವರಿಗೆ ಅವರೇನು ಮಾರಾಟ ಮಾಡ್ತಾರಲ್ಲ, ಆ ಮಾರಾಟ ಮಾಡೋದು ಕೂಡ ಕಾನೂನು ಬಾಹಿರ. ಆ ಮಾರಾಟಕ್ಕೆ ಅಧಿಕೃತವಾಗಿ ಉಪನೋಂದಣಾಧಿಕಾರಿಗಳು ಅಂದರೆ ಸಬ್ ರಿಜಿಸ್ಟ್ರಾರ್ ಅದನ್ನು ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರಲ್ಲ, ಇದು ಸಂಪೂರ್ಣ ಅಕ್ರಮ. ಈಗ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಕಾವೇರಿ ಅನ್ನುವ ಒಂದು ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿ ಆ ಸಾಫ್ಟ್ವೇರ್ನಲ್ಲಿ ರಿಜಿಸ್ಟ್ರೇಷನ್ನ ಮಾಡಲಾಗ್ತಾ ಇದೆ. ಕಾವೇರಿ 2 ಇವಾಗ ಚಾಲ್ತಿಯಲ್ಲಿರೋದು. ಆ ಕಾವೇರಿ 2 ಅಲ್ಲಿರುವಂಥ ಅಂಶಗಳನ್ನು ಮಿಸ್ಯೂಸ್ ಮಾಡಿಕೊಂಡು ಸ್ಟ್ಯಾಂಪ್ ವೆಂಡರ್ಗಳಾಗಿರ್ಬೋದು, ಬ್ರೋಕರ್ಗಳಾಗಿರ್ಬೋದು, ಅಥವಾ ಇದರ ಮೀಡಿಯೇಟರ್ಗಳಾಗಿರ್ಬೋದು, ಅದರಲ್ಲಿರುವ ಅಂಶಗಳನ್ನು ದುರುಪಯೋಗ ಪಡಿಸ್ಕೊಂಡು ಅಪ್ಲೋಡ್ ಮಾಡಿ ಅದನ್ನು ಸಬ್ ರಿಜಿಸ್ಟ್ರಾರ್ಗೆ ಕಳಿಸಿ, ಸಬ್ ರಿಜಿಸ್ಟ್ರಾರ್ ಅದನ್ನು ಅನುಮೋದನೆ ಮಾಡಿ ಆಮೇಲೆ ಪಾರ್ಟಿ ಮತ್ತು ಖರೀದಿದಾರರು ಬಂದು ಅದನ್ನು ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ. ಇದೊಂದು ಏನಂದರೆ ಇದು ಸೈಬರ್ ಕ್ರೈಮ್ ಅಪರಾಧ ಅನ್ನೋ ಥರ, ಇದು ಸೈಬರ್ ಅಪರಾಧ ಇದು. ಯಾಕಂದರೆ ತಂತ್ರಾಂಶಗಳ ದುರುಪಯೋಗ ಮಾಡ್ತಾರೆ, ತಂತ್ರಾಂಶಗಳ ಟ್ಯಾಂಪರಿಂಗ್ ಅಂತ ಏನು ಹೇಳ್ತೀವಿ, ಈ ಥರದ ಒಂದು ಕೆಲಸ ಈ ಒಂದು ಪ್ರಕ್ರಿಯೆಯಲ್ಲಿ ನಡೆಯುತ್ತೆ. ಇದು ಸೈಬರ್ ಕ್ರೈಮಲ್ಲಿ ದೂರು ದಾಖಲಾಗಬೇಕು, ಕರ್ನಾಟಕ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಬೇಕು. ಆವಾಗ ಈ ಒಂದು ಸಬ್ ರಿಜಿಸ್ಟ್ರಾರ್ ಹಗರಣ ಆಚೆಗೆ ಬರುತ್ತೆ. ಇಂತಹ ಸಬ್ ರಿಜಿಸ್ಟ್ರಾರ್ಗಳಲ್ಲಿ ಪ್ರಮುಖವಾದಂಥವರು ಅಂದರೆ ಅಕ್ರಮಗಳನ್ನು ಮಾಡಲಿಕ್ಕೆ ಎತ್ತಿದ ಕೈ ಬೆಂಗಳೂರಲ್ಲಿ ಯಾರಾದರೂ ಇದ್ದಾರಪ್ಪ ಅಂದರೆ ಅದು ನಮ್ಮ ಬೆಂಗಳೂರು ದಕ್ಷಿಣ ಅಂದರೆ ಬೆಂಗಳೂರು ಜಿಲ್ಲೆಯ ಬೇಗೂರಿನ ಸಬ್ ರಿಜಿಸ್ಟ್ರಾರ್ ಈ ಸಂತೋಷ್ ಕಟ್ಟಿಮನಿಯವರು. ನೀವು ವಿಧಾನಸೌಧ ತಗೊಳ್ತೀನಪ್ಪ ನನಗೆ ರಿಜಿಸ್ಟರ್ ಮಾಡಿಕೊಡು ಅಂದ್ರೂ ಕೂಡ ಸಂತೋಷ್ ಕಟ್ಟಿಮನಿ ನನಗೆ ಎಷ್ಟು ಕೊಡ್ತೀರಾ ಅಂತ ಕೇಳ್ತಾರೆ. ಈ ಮನುಷ್ಯನಿಗೆ, ಈ ಸಬ್ ರಿಜಿಸ್ಟ್ರಾರ್ಗೆ ನೀವು ಹಣ ಕೊಟ್ಟರೆ ಸಾಕು, ನಿಮ್ಗೆ ಏನು ಬೇಕೆಲ್ಲ ಮಾಡಿಕೊಡ್ತಾರೆ ಅವರು. ರೆವಿನ್ಯೂ ಲೇಔಟಲ್ಲಿ ಸೈಟ್ ಬೇಕಾ, ರಿಜಿಸ್ಟರ್ ಮಾಡಿಕೊಡ್ತಾರೆ. 30,000 ಕೊಡಬೇಕು ಒಂದು ಫೈಲ್ಗೆ, ಒಂದು ಸೈಡ್ಗೆ 30,000 ಕೊಡಬೇಕು. ಅದೇ ಯಾವುದಾದ್ರೂ ಬೇರೆ ಬೇರೆ ರೀತಿ ಯಾವುದೇ ಕಾನೂನು ಬಾಹಿರವಾಗಿ ಇಲ್ಲಿ ರಿಜಿಸ್ಟರ್ ಆಗಬೇಕಪ್ಪ ಅಂದ್ರೂ ಕೂಡ, ಯಾವುದೋ GPA ಯಾರ್ದೋ ಹೆಸರದಿಲ್ಲ ಆಗಬೇಕಾ, ಇವ್ರು ಮಾಡಿಕೊಡ್ತಾರೆ. ಯಾರ್ದೋ ಗಿಫ್ಟ್ ಡೀಡ್ ರಿಜಿಸ್ಟರ್ ಮಾಡಬೇಕಾ, ಇವ್ರು ಮಾಡಿಕೊಡ್ತಾರೆ. ಯಾರ್ದೋ ರಿಲೀಸ್ ಡೀಡ್ ಮಾಡಬೇಕಾ, ಇವ್ರು ಮಾಡಿಕೊಡ್ತಾರೆ. ಯಾವುದೋ ಪಾರ್ಟಿಷನ್ ಡೀಡ್ ಮಾಡಬೇಕಾ, ಅದಕ್ಕೆ ಬೇಕಾದಂತಹ ಕಾಗದ ಪತ್ರಗಳು ಇಲ್ಲದೆ ಇದ್ರೂ ಇವರು ಮಾಡಿಕೊಡ್ತಾರೆ. ಈ ಸಂತೋಷ ಕಟ್ಟಿಮನಿ ಈ ರೀತಿಯ ಅಕ್ರಮಗಳಿಗೆ ಅತೀ ಹೆಸರುವಾಸಿಯಾದಂತಹ ಮನುಷ್ಯ. ಬೆಂಗಳೂರಿನ ರಿಜಿಸ್ಟ್ರೇಷನ್ ಅನ್ನುವಂಥದ್ದು ಏನಾದರೂ ಬಂದರೆ, ಈ ರೀತಿಯ ಯಾವುದೇ ಕಾನೂನು ಬಾಹಿರ ನೋಂದಣಿಗಳು ನಿಮಗೆ ರಿಜಿಸ್ಟ್ರೇಷನ್ ಆಗಬೇಕು ಅಂದರೆ ನೀವು ಸಂತೋಷ್ ಕಟ್ಟಿಮನಿಯನ್ನು ಸಂಪರ್ಕ ಮಾಡ್ಬೋದು. ಅವರು ನಿಮಗೆ ಯಾವುದೇ ತೊಂದರೆ ಇಲ್ಲದೆ ಇರೋ ಥರ ಅವ್ರಿಗೆ ಕೊಡಬೇಕಾಗಿರೋದನ್ನು ಕೊಟ್ಟರೆ ನಿಮಗೆ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿ ನಿಮ್ಮ ಮನೆಗೆ ಬೇಕಾದರೆ ತಂದು ಕೊಡ್ತಾರೆ. ಅಂತಹ ಒಂದು ಸೇವಾ ಮನೋಭಾವದ ಮನುಷ್ಯ ಈ ಸಂತೋಷ್ ಕಟ್ಟಿಮನಿ. ವೀಕ್ಷಕರೇ, ಒಂದು ರೆವಿನ್ಯೂ ಸೈಟ್ಗೆ 30,000 ಲಂಚ ತೆಗೆದುಕೊಳ್ಳುವಂಥ ಈ ಮನುಷ್ಯ ಒಂದು ದಿನಕ್ಕೆ ಸರಿಸುಮಾರು 25ರಿಂದ 30, ಅಂದಾಜು ನಾನು ಹೇಳ್ತಾ ಇದ್ದೀನಿ, ಈ ಸಂಖ್ಯೆ ಹೆಚ್ಚಾಗ್ಬೋದು, ಒಂದು ದಿನಕ್ಕೆ 25ರಿಂದ 30 ಈ ಥರದ ರೆವಿನ್ಯೂ ಲೇಔಟ್ಗಳಲ್ಲಿ ಸೈಟ್ಗಳನ್ನು ರಿಜಿಸ್ಟ್ರೇಷನ್ ಮಾಡ್ತಾರೆ. ಒಂದಕ್ಕೆ 30,000 ಅಂದರೆ 30 ಸೈಟ್ಗಳಿಗೆ ಎಷ್ಟಾಯಿತು? ಒಂದು ದಿನಕ್ಕೆ ಅಷ್ಟಾದರೆ ಒಂದು ತಿಂಗಳಿಗೆ ಎಷ್ಟಾಯಿತು? ಈ ಮನುಷ್ಯ ಪ್ರತಿದಿನ ಮನೆಗೆ ತೆಗೆದುಕೊಂಡು ಹೋಗೋ ಲಂಚದ ಬಾಬ್ತು ಎಷ್ಟು ಅನ್ನೋದನ್ನು ನೀವೇ ಲೆಕ್ಕ ಹಾಕ್ಬೋದು. ಇವ್ರ ಮೇಲೆ DR ಅಂತ ಇದ್ದಾರೆ, ಭಾರತಿ ಮೇಡಮ್ ಇದ್ದಾರೆ, IGR ಇದ್ದಾರೆ, ಮಮತಾ ಮೇಡಮ್ ಇದ್ದಾರೆ.
ಅವರಿಗೆಲ್ಲ ವಿಷಯ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ಅಂದರೆ ಗೊತ್ತಿಲ್ಲದೆ ಇರೋಕ್ಕೆ ಆ ಸಾಧ್ಯತೆ ತುಂಬ ಕಡಿಮೆ ಅನಿಸುತ್ತೆ. ಹೇಗೋ ವಿಷಯಗಳು ಮುಟ್ಟಿರ್ತವೆ, ಆದ್ರೂ ಕೂಡ ಯಾಕೆ ಅವರು ಸೈಲೆಂಟ್ ಆಗಿದ್ದಾರೆ? RTIನಲ್ಲಿ ಕೆಲವೊಂದು ಅರ್ಜಿಗಳನ್ನು ಹಾಕಿ ಇವನ ಮೇಲೆ ದೂರುಗಳನ್ನು ದಾಖಲಿಸಿ ಏನೇನೋ ಮಾಡಿದ್ರು, ಆದರೂ ಕೂಡ ಅದು ಯಾವುದಕ್ಕೂ ಒಂದು ಲಾಜಿಕಲ್ ಎಂಡ್ ಅನ್ನೋದು ಇನ್ನೂ ಸಿಕ್ಕಿಲ್ಲ. ಯಾಕೆಂದರೆ ಈ ಅಧಿಕಾರಿಗಳ ಕೃಪಾ ಕಟಾಕ್ಷ ಈತನ ಮೇಲಿದೆ, ಈ ಸಬ್ ರಿಜಿಸ್ಟ್ರಾರ್ ಮೇಲಿದೆ ಅನ್ನೋದು ಜನರು ಒಂದು ಹೇಳುವಂತಹ ಮಾತು. ಆದರೆ ಈ ಮನುಷ್ಯ ಏನು ಅಂದರೆ, ಈ ಸಬ್ ರಿಜಿಸ್ಟ್ರಾರ್ ಸಂತೋಷ್ ಕಟ್ಟಿಮನಿ ಏನಂದರೆ, ಬಿಲ್ಡರ್ಗಳಿಗೆ, ಡೆವಲಪರ್ಗಳಿಗೆ ಇವನು ಆತ್ಮೀಯ. ಅವರ ಏನೇ ಅವಾಂತರಗಳಿದ್ದರೂ ಅವರನ್ನು ರಕ್ಷಿಸುವ ಏಕೈಕ ವ್ಯಕ್ತಿ ಸಂತೋಷ. ಬಿಲ್ಡರ್ಗಳಿಗೆ, ಡೆವಲಪರ್ಗಳಿಗೆ ಸಂತೋಷವನ್ನು ಕೊಡುವಂಥ ವ್ಯಕ್ತಿ ಸಂತೋಷ. ಇನ್ನೊಂದು ಸೈಟ್ ತೊಗೊಂಡ್ಬಿಟ್ನಪ್ಪ, ನಾನು ಬೆಂಗಳೂರಲ್ಲಿ ಒಂದು ಸೈಟ್ ಆಯಿತು ಅಂತ ಹೇಳ್ಬಿಟ್ಟು ರೆವಿನ್ಯೂ ಲೇಔಟ್ಗಳಲ್ಲಿ ಸೈಟ್ ತಗೊಂಡಿರೋ ಜನ ಇವತ್ತಲ್ಲ ನಾಳೆ ಮೋಸಕ್ಕೊಳಗಾಗ್ತಾರೆ, ತೊಂದರೆಗೊಳಗಾಗ್ತಾರೆ, ಕಷ್ಟಕ್ಕೊಳಗಾಗ್ತಾರೆ. ಅವಾಗ ಯಾರು ಬರ್ತಾರೆ? ಈ ಎಲ್ಲ ಅವಾಂತರಗಳನ್ನು ಗಮನಿಸಿರುವ ಬೆಂಗಳೂರು ಜಿಲ್ಲಾಧಿಕಾರಿಗಳು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಸುದೀರ್ಘವಾದಂಥ ಪತ್ರಗಳನ್ನು ಬರೆದಿದ್ದಾರೆ. ಈ ರೀತಿಯ ಅಕ್ರಮಗಳು ನಡೀತಾ ಇದ್ದಾವೆ, ನೀವು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ. ಸರ್ಕಾರದಿಂದ ಕ್ರಮದ ಭರವಸೆ ಸಿಕ್ಕಿದೆ, ಆ ಕ್ರಮ ಯಾವಾಗ ಆಗುತ್ತೆ? ಅದೆಲ್ಲಕ್ಕಿಂತ ಮುಖ್ಯವಾಗಿ ಈ ರೀತಿಯ ಅವಾಂತರಗಳಿಗೆ, ಈ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳಿಗೆ, ಕಾನೂನು ಬಾಹಿರ ನೋಂದಣಿಗಳಿಗೆ ಈ ಒಂದು ಮುದ್ರೆಯನ್ನು ಒತ್ತುವಂಥ, ಅಂದರೆ ಸ್ಟ್ಯಾಂಪನ್ನು ಒತ್ತುವಂತಹ ಇಂತಹ ಸಬ್ ರಿಜಿಸ್ಟ್ರಾರ್ ಸಂತೋಷ್ ಕಟ್ಟಿಮನಿ ಅಂತವರನ್ನ ಫಸ್ಟ್ ಇಲಾಖೆಯಿಂದ ಎತ್ತಂಗಡಿ ಮಾಡಿದರೆ ಈ ಅವಾಂತರಗಳು ಸ್ವಲ್ಪ ಕಡಿಮೆ ಆಗ್ಬೋದು. ಅಥವಾ ಸೈಬರ್ ಕ್ರೈಮಲ್ಲಿ ದೂರು ದಾಖಲಾದರೆ, ಲೋಕಾಯುಕ್ತದಲ್ಲಿ ದೂರು ದಾಖಲಾದರೆ ಈ ಸಂತೋಷನ ಅಕ್ರಮಗಳನ್ನು ಹೊರಗೆ ತರಬಹುದು. ಇವೆಲ್ಲ ಏನಂದರೆ, ಇವೆಲ್ಲ ಡಿಜಿಟಲ್ ಎವಿಡೆನ್ಸ್ ಆಗೋದ್ರಿಂದ, ದಾಖಲೆಗಳು ಸಮರ್ಪಕವಾಗಿ ನಮಗೆ ಸಿಗೋದ್ರಿಂದ ದೂರನ್ನು ದಾಖಲಿಸೋದು ತುಂಬ ಕಷ್ಟದ ಕೆಲಸ ಏನಲ್ಲ. ಹಾಗಾಗಿ ಜನರೇ, ನೀವು ಎಚ್ಚೆತ್ಕೋಬೇಕು. ನೀವು ಸೈಟ್ ಖರೀದಿ ಮಾಡ್ತೀರಾ ಅಂದರೆ ಎಲ್ಲಿ ಖರೀದಿ ಮಾಡ್ತೀರಾ? ಅದು ಯಾವ ರೀತಿ ಕನ್ವರ್ಷನ್ ಆಗಿರುವಂತಹ ಲೇಔಟ್, ಅಲ್ಲಿ ನಮಗೆ ಮನೆ ಕಟ್ಕೊಳ್ಳಿಕ್ಕೆ ಕಾನೂನು ಪ್ರಕಾರ ಮಾನ್ಯತೆ ಇದೆಯಾ? ಈ ಎಲ್ಲ ವಿಚಾರಗಳು. ಯಾರೋ ಬರ್ತಾರೆ, ಬ್ರೋಕರ್ ಬರ್ತಾರೆ, ನಿಮಗೇನೋ ತೋರಿಸ್ತಾರೆ, ಅವ್ರಿಗೇನೋ ಕಮಿಷನ್ ಸಿಗುತ್ತೆ, ನಿಮಗೇನೋ ಸೈಟ್ ಬೇಕಾಗಿರುತ್ತೆ, ಅವ್ರಿಗೆ ಸೇಲ್ ಆಗಬೇಕಾಗಿರುತ್ತೆ ಅಂತ ಹೇಳಿ ಈ ಸಬ್ ರಿಜಿಸ್ಟ್ರಾರ್ಗೆ ದುಡ್ಡು ಆಗಬೇಕಾಗಿರುತ್ತೆ. ಇವೆಲ್ಲದನ್ನ ಮಾಡ್ಕೊಂಡು ನೀವು ಒಂದು ಸೈಟ್ ತೊಗೊಂಡ್ರೆ ನಾಳೆ ಇವ್ರು ಯಾರು ತೊಗೊಂಡವರು ನಿಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ ಬರಲ್ಲ. ಸರ್ಕಾರ ಈ ಸಂತೋಷ್ ಕಟ್ಟಿಮನಿ ಈತನ ಅಕ್ರಮಗಳ ಹಲವಾರು ವಿಚಾರಗಳನ್ನು ನಿಮ್ಮ ಎದುರಿಗೆ ಇಡೋದಿದೆ, ದಾಖಲೆಗಳು ಸಿಗ್ತಾ ಇದ್ದಾವೆ. ಈತ ಇಲ್ಲಿಯವರೆಗೂ ಮಾಡಿರುವ ಅಕ್ರಮಗಳು, ಅವಾಂತರಗಳು ಒಂದಲ್ಲ ಎರಡಲ್ಲ ವೀಕ್ಷಕರೇ. ಎಷ್ಟು ಅಕ್ರಮ ಜಮೀನನ್ನ ಬೇರೆಯವರಿಗೆ ಅವನು ಪರಭಾರೆ ಮಾಡಿಕೊಟ್ಟಿದ್ದಾನೆ. ಇವು ಎಲ್ಲಿಂದ ಬಂದಿರೋದು? ಇವರು ಎಲ್ಲಿರೋದು? ಇವಾಗ ಇವ್ರ ಆಸ್ತಿ ಎಷ್ಟು? ಬೆಂಗಳೂರಲ್ಲಿ ಎಷ್ಟು ಪ್ರಾಪರ್ಟಿ ಇದೆ ಇವ್ರದ್ದು? ಊರಲ್ಲಿ ಎಷ್ಟು ಇವ್ರದ್ದು ಕೃಷಿ ಜಮೀನಿದೆ? ಅದೆಲ್ಲ ಹೇಗೆ ಬಂತು? ಈ ಎಲ್ಲದರ ಸಮಗ್ರ ವಿವರಣೆಯನ್ನ, ಸಮಗ್ರ ದಾಖಲೆಗಳ ವರದಿಯನ್ನ ನಿಮ್ಮ ಎದುರಿಗೆ ಇಡ್ತೀವಿ. ನಮಸ್ಕಾರ.